ತಾವು ಈಗ ಬಿಜೆಪಿದು ಹಿಂದುತ್ವದ ಗೆಲುವು ಅಂದ್ರು ಅವರು ಕೂಡ ಅದೇ ಟ್ರಂಪ್ ಕಾರ್ಡ್ ಬಳಸ್ತಾರೆ. ನಾವು ಕೂಡ ಹಿಂದೂನೇ ಅಂತ ಹೇಳ್ಕೊಂಡು ನಾನು ಹಿಂದೂ ಗೆಲ್ಲಬೇಕು ಅಂತ ಹೇಳಿಲ್ಲ. ಹಿಂದುತ್ವದ ನಾನೇನು ಹೇಳಿದೆ, ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು, ಇದು ಹಿಂದುತ್ವದ ಗೆಲುವು ಆಗಬೇಕು ಅಂತ ನಾ ಹೇಳಿದೆ. ಅವ್ರು ತಪ್ಪು ಅರ್ಥ ಮಾಡ್ಕೊಂಡು ನಾವು ನಿಮ್ಗೆ ಹಿಂದೂಗಳಲ್ಲಂತ ಯಾರಂದ್ರು? ಅವರು ಅರ್ಥಕ್ಕೆ ಅನರ್ಥ ಮಾಡ್ಕೊಂಡು ಮಾತಾಡೋರಿಗೆ ಏನು ಹೇಳೋಕ್ಕಾಗತ್ತೆ? ಹಿಂದುತ್ವ ಟ್ರಂಪ್ ಕಾರ್ಡ್ ಅವರು ಕೂಡ ಬಳಸಕ್ಕೆ ಶುರು ಮಾಡಿದ್ರು. ಇಲ್ಲ ಅವ್ರು ಏನು ಬಳಸ್ತಾರ. ಚುನಾವಣೆ ಬಂದಾಗ ಎಲ್ಲ ಬಳಸ್ತಾರೆ ಅವರು. ಚುನಾವಣೆ ಮುಗಿದ ಮೇಲೆ ಮತ್ತೆ ಅವೇನು ಕೆಲಸ ಮಾಡ್ಬೇಕು ಅದನ್ನ ಮಾಡ್ತಾರೆ. ಸರ್, ಹಾಗೆ ಕಣ್ಣೀರು ಮಾಡ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ, ಅದಕ್ಕೆ ಏನು ಹೇಳ್ತೀರಿ? ಕಣ್ಣೀರು ಮತ ಅದು ಒಂದು ಹಂತದವರೆಗೆ ಇದ್ರೆ ಒಳ್ಳೆಯದು. ಒಂದು ಹಂತದವರೆಗೆ ಈಗಾಗಲೇ ಸುಮಾರು 6 ತಿಂಗಳ ಹತ್ತತ್ರ ಆಯಿತು. ಮತ್ತು ಇದು ನ್ಯಾಚುರಲ್ ಆಗಿ ನಡೆಯುವಂಥ ಪ್ರಕ್ರಿಯೆ, ಹೌದಾ? ಅದನ್ನು ರಾಜಕೀಯಕ್ಕೆ ಬಳಸ್ಕೊಳ್ಳೋದ್ರಿಂದ ಜನಗಳಿಗೆ ಏನು ಅನ್ನಿಸ್ತದೆ ನೀವೇ ಹೇಳಬೇಕು. ಜನಗಳಿಗೆ ಏನು ಅನ್ನಿಸ್ತದ ಅಂತೇಳಿ ನೀವು ಹೇಳಬೇಕು. ನಾವು ಹೇಳಿದ್ರೆ ತಪ್ಪಾಕತಿ. ಚುನಾವಣೆಗೆ ನಿಂತವರು ಓಕೆ. ಇನ್ನೊಂದು ಸಿಎಂ ಅವರು ಒಂದು 4-5 ದಿನ ಇಲ್ಲಿ ಅವರಿದ್ರೇನು ಅವರು ಒಟ್ಟರದು ಓಟು ಅವರೇ ಹಾಕ್ತಾರ? ಎಲ್ಲ ಮತದಾರರ ಓಟು ಮುಖ್ಯಮಂತ್ರಿಗಳೇ ಹಾಕ್ತಾರ? ಇರ್ಬೋದು, ಬರ್ಬೋದು, ಪ್ರಚಾರ ಮಾಡ್ಬೋದು. ನಮ್ಮವ್ರು ಇದ್ದಾರಲ್ಲ, ಈಗ ಕಾರಜೋಳ ಸಾಹೇಬ್ರು ಇದ್ದಾರೆ, ಮಹೇಶ್ ಅಣ್ಣವರು ಇದ್ದಾರೆ, ರಾಜೀವ್ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ನಾನು ಸಿಎಂ ಬಂದು ಇಲ್ಲೇ ಬೀಳ್ಬಿಟ್ರೆ ಏನು ವ್ಯತ್ಯಾಸ ಬೀಳಂಗಿಲ್ಲ ಅಂತ. ಮತ ಹಾಕೋರು ಅವರಲ್ಲ. ನಾ ಏನು ಮನೆಯಿಂದ ಹೇಳಕತ್ತೀನಿ ನಿಮ್ಗೆ. ಮತ ಹಾಕೋರು ಏನಪ್ಪ 2 ಲಕ್ಷ ಮೇಲೆ ಚಿಲ್ಲರ್ ಏನು ಓಟದಾವ ಎಲ್ಲನೂ ಸಿ ಎಮ್ಗೆ ಪವರ್ ಐತಿ ಹಾಕಕ್ಕಂತ ಅರ್ಥ ಇದೆ. ಇಲ್ಲ ಏನು ಮಾತಾಡ್ತಿದ್ದಾರೆ ಈಗ, ಸಚಿವರಿಗೆ ದುಡ್ಡಿನ ಹೊಳೆ ಹರಿಯುತ್ತೆ, ಈ ಮಾತುಗಳು ಕೇಳಿ ಬರ್ತಾ ಇದೆಯಲ್ಲ ಸರ್. ಜನನೂ ಬಹಳ ಹುಷಾರದಾರ. ನಾವು ಜನರಿಗೆ ಹೇಳಿದ್ದೀವಿ, ದುಡ್ಡು ಏನು ಕೊಡ್ತಾರೆ ಎಲ್ಲ ತೊಗೋರಿ, ದುಡ್ಡು ತೊಗೋರಿ, ಮತ್ತು ಬೇರೆ ಬೇರೆ ಏನಾದರೂ ಕೊಟ್ಟರು ತೊಗೊಂಡು BJPಗೆ ಓಟ್ ಹಾಕ್ರಿ ಅಂತೇಳಿ. ಅಂಥ ಅನೇಕ ಕ್ಷೇತ್ರಗಳಲ್ಲಿ ಇಂಥ ಕೆಲಸ ನಡೆದದ. ಏನು ದುಡ್ಡು ತೊಗೊಂಡು ಕೂಡ ತಮ್ಮ ಮನಸ್ಸಿನಲ್ಲಿರುವಂಥವ್ರಿಗೆ ಓಟ್ ಹಾಕಿರುವಂಥ ಉದಾಹರಣೆ ಅನೇಕ ಕ್ಷೇತ್ರಗಳಲ್ಲಿ ಇವೆ. ಗೋಣಿ ಚೀಲದಲ್ಲಿ ದುಡ್ಡು ತಂದ್ರೆ ಯಾಮಾರಬೇಡ ಅಂತ ವಿಜೇಂದ್ರ ಅವರು ಹೇಳ್ಬಿಡ್ತಾರೆ. ಏನು ಹೇಳಿದಾರಲ್ಲ. ಧನ್ಯವಾದ. ತಾವು ಈಗ ಬಿಜೆಪಿದು ಹಿಂದುತ್ವದ ಗೆಲುವು ಅಂದ್ರು ಅವರು ಕೂಡ ಅದೇ ಟ್ರಂಪ್ ಕಾರ್ಡ್ ಬಳಸ್ತಾರೆ. ನಾವು ಕೂಡ ಹಿಂದೂನೇ ಅಂತ ಹೇಳ್ಕೊಂಡು ನಾನು ಹಿಂದೂ ಗೆಲ್ಲಬೇಕು ಅಂತ ಹೇಳಿಲ್ಲ. ಹಿಂದುತ್ವದ ನಾನೇನು ಹೇಳಿದೆ, ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು, ಇದು ಹಿಂದುತ್ವದ ಗೆಲುವು ಆಗಬೇಕು ಅಂತ ನಾ ಹೇಳಿದೆ. ಅವ್ರು ತಪ್ಪು ಅರ್ಥ ಮಾಡ್ಕೊಂಡು ನಾವು ನಿಮ್ಗೆ ಹಿಂದೂಗಳಲ್ಲಂತ ಯಾರಂದ್ರು? ಅವರು ಅರ್ಥಕ್ಕೆ ಅನರ್ಥ ಮಾಡ್ಕೊಂಡು ಮಾತಾಡೋರಿಗೆ ಏನು ಹೇಳೋಕ್ಕಾಗತ್ತೆ? ಹಿಂದುತ್ವ ಟ್ರಂಪ್ ಕಾರ್ಡ್ ಅವರು ಕೂಡ ಬಳಸಕ್ಕೆ ಶುರು ಮಾಡಿದ್ರು. ಇಲ್ಲ ಅವ್ರು ಏನು ಬಳಸ್ತಾರ. ಚುನಾವಣೆ ಬಂದಾಗ ಎಲ್ಲ ಬಳಸ್ತಾರೆ ಅವರು. ಚುನಾವಣೆ ಮುಗಿದ ಮೇಲೆ ಮತ್ತೆ ಅವೇನು ಕೆಲಸ ಮಾಡ್ಬೇಕು ಅದನ್ನ ಮಾಡ್ತಾರೆ. ಸರ್, ಹಾಗೆ ಕಣ್ಣೀರು ಮಾಡ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ, ಅದಕ್ಕೆ ಏನು ಹೇಳ್ತೀರಿ? ಕಣ್ಣೀರು ಮತ ಅದು ಒಂದು ಹಂತದವರೆಗೆ ಇದ್ರೆ ಒಳ್ಳೆಯದು. ಒಂದು ಹಂತದವರೆಗೆ ಈಗಾಗಲೇ ಸುಮಾರು 6 ತಿಂಗಳ ಹತ್ತತ್ರ ಆಯಿತು. ಮತ್ತು ಇದು ನ್ಯಾಚುರಲ್ ಆಗಿ ನಡೆಯುವಂಥ ಪ್ರಕ್ರಿಯೆ, ಹೌದಾ? ಅದನ್ನು ರಾಜಕೀಯಕ್ಕೆ ಬಳಸ್ಕೊಳ್ಳೋದ್ರಿಂದ ಜನಗಳಿಗೆ ಏನು ಅನ್ನಿಸ್ತದೆ ನೀವೇ ಹೇಳಬೇಕು. ಜನಗಳಿಗೆ ಏನು ಅನ್ನಿಸ್ತದ ಅಂತೇಳಿ ನೀವು ಹೇಳಬೇಕು. ನಾವು ಹೇಳಿದ್ರೆ ತಪ್ಪಾಕತಿ. ಚುನಾವಣೆಗೆ ನಿಂತವರು ಓಕೆ. ಇನ್ನೊಂದು ಸಿಎಂ ಅವರು ಒಂದು 4-5 ದಿನ ಇಲ್ಲಿ ಅವರಿದ್ರೇನು ಅವರು ಒಟ್ಟರದು ಓಟು ಅವರೇ ಹಾಕ್ತಾರ? ಎಲ್ಲ ಮತದಾರರ ಓಟು ಮುಖ್ಯಮಂತ್ರಿಗಳೇ ಹಾಕ್ತಾರ? ಇರ್ಬೋದು, ಬರ್ಬೋದು, ಪ್ರಚಾರ ಮಾಡ್ಬೋದು. ನಮ್ಮವ್ರು ಇದ್ದಾರಲ್ಲ, ಈಗ ಕಾರಜೋಳ ಸಾಹೇಬ್ರು ಇದ್ದಾರೆ, ಮಹೇಶ್ ಅಣ್ಣವರು ಇದ್ದಾರೆ, ರಾಜೀವ್ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ನಾನು ಸಿಎಂ ಬಂದು ಇಲ್ಲೇ ಬೀಳ್ಬಿಟ್ರೆ ಏನು ವ್ಯತ್ಯಾಸ ಬೀಳಂಗಿಲ್ಲ ಅಂತ. ಮತ ಹಾಕೋರು ಅವರಲ್ಲ. ನಾ ಏನು ಮನೆಯಿಂದ ಹೇಳಕತ್ತೀನಿ ನಿಮ್ಗೆ. ಮತ ಹಾಕೋರು ಏನಪ್ಪ 2 ಲಕ್ಷ ಮೇಲೆ ಚಿಲ್ಲರ್ ಏನು ಓಟದಾವ ಎಲ್ಲನೂ ಸಿ ಎಮ್ಗೆ ಪವರ್ ಐತಿ ಹಾಕಕ್ಕಂತ ಅರ್ಥ ಇದೆ. ಇಲ್ಲ ಏನು ಮಾತಾಡ್ತಿದ್ದಾರೆ ಈಗ, ಸಚಿವರಿಗೆ ದುಡ್ಡಿನ ಹೊಳೆ ಹರಿಯುತ್ತೆ, ಈ ಮಾತುಗಳು ಕೇಳಿ ಬರ್ತಾ ಇದೆಯಲ್ಲ ಸರ್. ಜನನೂ ಬಹಳ ಹುಷಾರದಾರ. ನಾವು ಜನರಿಗೆ ಹೇಳಿದ್ದೀವಿ, ದುಡ್ಡು ಏನು ಕೊಡ್ತಾರೆ ಎಲ್ಲ ತೊಗೋರಿ, ಮತ್ತು ಬೇರೆ ಬೇರೆ ಏನಾದರೂ ಕೊಟ್ಟರು ತೊಗೊಂಡು BJPಗೆ ಓಟ್ ಹಾಕ್ರಿ ಅಂತೇಳಿ. ಅಂಥ ಅನೇಕ ಕ್ಷೇತ್ರಗಳಲ್ಲಿ ಇಂಥ ಕೆಲಸ ನಡೆದದ. ಏನು ದುಡ್ಡು ತೊಗೊಂಡು ಕೂಡ ತಮ್ಮ ಮನಸ್ಸಿನಲ್ಲಿರುವಂಥವ್ರಿಗೆ ಓಟ್ ಹಾಕಿರುವಂಥ ಉದಾಹರಣೆ ಅನೇಕ ಕ್ಷೇತ್ರಗಳಲ್ಲಿ ಇವೆ. ಗೋಣಿ ಚೀಲದಲ್ಲಿ ದುಡ್ಡು ತಂದ್ರೆ ಯಾಮಾರಬೇಡ ಅಂತ ವಿಜೇಂದ್ರ ಅವರು ಹೇಳ್ಬಿಡ್ತಾರೆ. ಏನು ಹೇಳಿದಾರಲ್ಲ. ಧನ್ಯವಾದ.